ಮೆಮೊರಬಲ್ ಬ್ಯಾಕ್ ಪ್ಯಾಕರ್ ಸಂಚಿಕೆ 4 ಚೀನ್ಸ್ತಲ್ ಬಾನ್ಗಢ್. ಇವತ್ತನೇ ಬಾನ್ಗಢ್ ಬಂದಿದ್ದೀವಿ. ಈ ಜಾಗ ಇಂಡಿಯಾಸ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಜನ ಅಂತಾರೆ. ನೋಡೋಣ ಹೇಗಿದೆ ಅಂತ. ಪ್ರವೇಶ ಆದ ತಕ್ಷಣ ಹನುಮಂತ ದೇವರದು ಒಂದು ದೇವಸ್ಥಾನ ಇದೆ. ನೋಡೋಣ ಬನ್ನಿ. ಇದು ಮ್ಯಾಪ್, ಈ ಜಾಗದ ಮ್ಯಾಪ್. ಬಾನ್ಗಢ್ ಕೋಟೆ ಪ್ರವೇಶ ಮಾಡ್ತಾ ಇದೀವಿ ಹೋಗ್ತಾನೆ. ನೋಡೋಣ ಹೇಗಿದೆ ಜಾಗ ಅಂತ. ಅಲ್ಲಿ ಕಾಣಿಸ್ತಿದೆ ಒಂದು ಜಾಗ ಚಿಕ್ಕದು, ಅಲ್ಲೊಬ್ಬ ಮಾಂತ್ರಿಕ ಇದ್ದ ಆ ಕಾಲದಲ್ಲಿ ಅಂತ ಒಂದು ಕಥೆ ಇದೆ. ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಒಂದು ವ್ಯವಸ್ಥಿತ ರೀತಿಯಲ್ಲೇ ಈ ಜಾಗವನ್ನು ಆಗಿನ ಕಾಲದಲ್ಲಿ ಕಟ್ಟಿರೋಕೆ ಕಾಣಿಸ್ತದೆ. ನೋಡೋಕ್ಕೆ ಒಂಥರ ನೋಡಿದ್ರೆ ಗೊತ್ತಾಗತ್ತೆ ನೋಡಿ, ತುಂಬ ಚೆನ್ನಾಗಿದೆ ಈ ಜಾಗ. ಇದು ಒಂದು ಕಾಲದಲ್ಲಿ ಮನೆಗಳು ಎಲ್ಲ ಇತ್ತಿಲ್ಲಿ. ಅದ್ರ ಹಿಂದೆ ಒಂದು ಕಥೆ ಇದೆ. ಈ ಯಾವ ಮನೆಗೂ ತಾಸಿ ಇಲ್ಲ, ತಾಸಿ ಏನೂ ಇಲ್ಲ ಬಹುಶಃ. ನೋಡ್ತಿದ್ದೀವಲ್ಲ ಗೊತ್ತಾಗ್ತಾ ಇದೆ ನೋಡಿ. ಇವೆಲ್ಲ ಒಂದು ಕಾಲದಲ್ಲಿ ಮನೆಗಳಾಗಿತ್ತು. ಒಂದು ಕಾಲದಲ್ಲಿ ಜನರು ತುಂಬಿ ಓಡಾಡ್ತಿದ್ದಂಥ ಜಾಗ ಇದು. ಏನಾಯಿತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಒಂದು 2-3 ಕಥೆಗಳಿದೆ. ಸೊ ಇವತ್ತು ಹಿಂಗಿದೆ ಈ ಜಾಗ, ವಾಸಕ್ಕೆ ಯೋಗ್ಯವಾದಂಥ ಜಾಗ. ಆವಾಗ ಇಡೀ ಕೋಟೆ ಒಳಗಿಡುವಂಥ ಮನೆಗಳು, ಹವೇಲಿಗಳು ಎಲ್ಲವೂ ಪಾಳು ಬಿದ್ದಿರುವಂಥದ್ದೇ. ಸ್ಥಳೀಕರು ಈ ಕೋಟೆ ಒಳಗಿಂದ ರಾತ್ರಿ ಒಂದು ವಿಚಿತ್ರವಾದ ಶಬ್ದಗಳು ಬರುತ್ತೆ ಅಂತ ಅಂತಾರೆ. ಆದರೆ ನನ್ನ ತಿಳಿದ ಮಟ್ಟಿಗೆ ಬಹುಶಃ ಅದು ಇಲ್ಲಿ ಪ್ರಾಣಿಗಳು ಚಲನೆ ಮಾಡುವಾಗ ಬರುವಂಥ ಒಂದು ಶಬ್ದ ಇರ್ಬೋದೇನೋ ಅನ್ನೋದು ಒಂದು ಅನಿಸಿಕೆ ನಂದು. ಉದ್ದಕ್ಕೂ ಮನೆಗಳಿತ್ತು ಒಂದು ಕಾಲದಲ್ಲಿ. ಇದೇ ಒಂಥರ ನಾವು ಹೋಗಿರೋ ಎಷ್ಟೋ ಜಾಗಕ್ಕಿಂತ ಇದೊಂದು ಸ್ವಲ್ಪ ವಿಭಿನ್ನವಾದ ಅನುಭವ ನಾನು ಕೇಳಿದೆ. ನಾನು ಈ ಜಾಗಕ್ಕೆ ಬರುವ ಮುನ್ನ ಕೇಳಿದಂಥ ಹಲವಾರು ಪ್ರಸಂಗಗಳು ಒಂದು ಮನಸ್ಸಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುತ್ತೆ. ಇಲ್ಲಿ ಏನಿದೆ ಏನಿಲ್ಲ ಅದು ನಮಗೆ ಗೊತ್ತಿಲ್ಲ, ಆದರೂ ಮನಸ್ಸಲ್ಲಿ ಒಂದು ಗೊಂದಲ ಅನ್ನೋದು ಇದ್ದೇ ಇರುತ್ತೆ ಇಲ್ಲಿ ಬಂದಾಗ. ಮುಂದೆ ಇರುವಂಥ ದೃಶ್ಯ ಆಕಾರದ ಒಂದು ಸಂತೆ ನೋಡಿ, ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿಸಿದ್ದಾರೆ ಸಂತೆ ಅನ್ನೋದು. ಇಲ್ಲಿ ದಿನಚರಿಗೆ ಬೇಕಾದಂತಹ ವಸ್ತುಗಳೆಲ್ಲ ಇಲ್ಲೇ ಸಿಗೋದಂತೆ. ಕೋಟೆ ಒಳಗಡೆ ಎಲ್ಲ ಒಂದು ಏರ್ಪಾಟನ್ನು ಮಾಡ್ಕೊಂಡಿದ್ರು ಆ ಕಾಲದಲ್ಲಿ ನೋಡಿ ಸ್ನೇಹಿತರೆ. ಪಾಳು ಬಿದ್ದ ಕಟ್ಟಡಗಳು, ಅದರ ಹಿನ್ನೆಲೆಯಲ್ಲಿ ಅರಾವಳಿ ವಿಂಧ್ಯಸಾಗರ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ. ಈ ಒಂದು ಬಾನ್ಗಢ್ ಕೋಟೆಗೆ ಸೂರ್ಯಾಸ್ತ ಆದ ಮೇಲೆ ಯಾರಿಗೂ ಪ್ರವೇಶವಿಲ್ಲ ಅಂತ ಒಂದು ಮಾತಿದೆ. ಬನ್ನಿ ಮುಂದೋರೋಣ. ಸಾಕಷ್ಟು ಜನ ಬಂದಿದ್ದಾರೆ ಇವತ್ತು. ನಾನು ಇಷ್ಟು ಜನ ಇಲ್ಲಿರೋದಲ್ಲ ಅಂತ ಅಂದ್ಕೊಂಡಿದ್ದೆ. ಎಲ್ಲ ಬಂದಿದ್ದು ಸಂತೋಷನೇ ಅದಲ್ಲ. ಇಲ್ಲಿ ವಿಚಾರಿಸಿದಾಗ ತಿಳಿತು, ಇಲ್ಲಿ ವಾರದ ಕೊನೆಯಲ್ಲಿ ತುಂಬಾ ರಶ್ ಇರುತ್ತಂತೆ. ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ಬಾನ್ಗಢ್ ಜೈಪುರಿಂದ 100 ಕಿಲೋಮೀಟ್ರು ಅಕ್ಕಪಕ್ಕ. ಇಲ್ಲಿ ಏನೂ ಸಿಗೋದಿಲ್ಲ ತಿನ್ನೋಕ್ಕೆ. ಆಚೆ ಕಡೆ ಸ್ವಲ್ಪ ದೂರದಲ್ಲಿ ಹೋಟ್ಲುಗಳಿವೆ, ಹೋಗ್ಬೋದು ಬೇಕಾದ್ರೆ, ಅಲ್ಲೇನು ಯೋಚನೆ ಇಲ್ಲ. ಜಾಗ ಚೆನ್ನಾಗಿದೆ, ಜಾಗ ತುಂಬಾ ಚೆನ್ನಾಗಿದೆ ಹೇಳಕ್ಕೋದ್ರೆ. ಇದೊಂಥರ ಬೇರೆ ಥರ ಇದೆ. ಎಂಟ್ರೆನ್ಸ್ ಟಿಕೆಟ್ ಬಂದು 20 ರೂಪಾಯಿ. ವಿಡಿಯೋ ತೆಗಿಬೇಕು ಅಂದ ಪಕ್ಷದಲ್ಲಿ ಒಂದು ಕ್ಯಾಮ್ರಾಗೆ 25 ರೂಪಾಯಿನ ಅಲ್ಲಿ ಪಾವತಿ ಮಾಡಬೇಕಾಗತ್ತೆ ಎಂಟ್ರೆನ್ಸಲ್ಲಿ. 16ನೇ ಶತಮಾನದ ಒಂದು ಕೋಟೆ. ಮಾರ್ಕೆಟ್ ಇದೆ, ಹವೇಲಿ ಇದೆ, ದೇವಸ್ಥಾನ,
ಪ್ಯಾಲೇಸು, ಒಂದು ದೇವಸ್ಥಾನಗಳು ಕೂಡ ಒಂದು 4-5 ಇದೆ. ಗೋಪಿನಾಥ ದೇವಸ್ಥಾನ ಅಂತ, ಸೋಮೇಶ್ವರ ದೇವಸ್ಥಾನ ಅಂತ ಅಲ್ಲಿ ಬರ್ತಿದೆ. ಕೇಶವರಾಯ್ ದೇವಸ್ಥಾನ, ಮಂಗಳಾದೇವಿ ದೇವಸ್ಥಾನ ನೋಡೋಕೆ ಸಿಗುತ್ತೆ ಬಾನ್ಗಢಲ್ಲಿ. ತುಂಬ ಚೆನ್ನಾಗಿದೆ ಜಾಗ. ಇಲ್ಲಿ ನಮಗೆ ಕಾಣಿಸುವಂಥ ಒಂದು ದೃಶ್ಯ ಏನಿದೆ, ಇದು ಬಂದು ಸೋಮೇಶ್ವರ ದೇವಸ್ಥಾನ. ಸೋಮೇಶ್ವರ ದೇವಸ್ಥಾನ ಇದೆ. ಹೇಳ್ದಂಗೆ ಇಲ್ಲಿ ಹಲವಾರು ದೇವಸ್ಥಾನಗಳಿದೆ, ಈ ಕೋಟೆ ಒಳಗಡೆ. ಚೆನ್ನಾಗಿದೆ ಜಾಗ. ಇದ್ರ ಬಗ್ಗೆ ಯಾರೇನು ಹೇಳ್ತಾರೆ ಅನ್ನೋದು ನಮಗೆ ಗೊತ್ತಿಲ್ಲ, ಆದರೆ ನಮಗಂತೂ ಈ ಜಾಗ ಹಿಡಿಸಿದೆ. ಚೆನ್ನಾಗಿದೆ. ಎಲ್ಲ ಕೋಟೆಗೂ ಅದರದೇ ಆದ ಇತಿಹಾಸ ಇರುತ್ತೆ, ಅದರದೇ ಆದ ಕಥೆಗಳಿರುತ್ತೆ. ನನ್ನ ತಿಳಿದ ಮಟ್ಟಿಗೆ ಈ ಊರು ತುಂಬ ಚೆನ್ನಾಗಿದೆ. ಈ ಕೋಟೆ ಕೂಡ ಬಹಳ ಚೆನ್ನಾಗಿದೆ. ಅಂದರೆ ಸ್ವಲ್ಪ ಪಾಳು ಬಿದ್ದ ಕೋಟೆ, ಅದು ಮುಂಚೆನೇ ಗೊತ್ತಿರೋಂಥ ವಿಷಯ. ಪಾಳು ಬಿದ್ದ ಕೋಟೆ ಹೆಂಗೆ ಕಾಣಿಸ್ಬೇಕೋ ಹಾಗೆ ಇದೆ, ಅಷ್ಟು ಹೇಳ್ತೀನಿ. ಇವಾಗ ಮುಂದೆ ಕಾಣಿಸ್ತಾ ಇರೋದೇ ಆ ಮಹಾರಾಣಿ ಉಳ್ಕೊಂಡಂಥ ಅರಮನೆ. ಮೇಲೆ ಹೋಗಿ ನೋಡೋಣ ಏನಿದೆ ಅಂತ, ಗೊತ್ತಾಗತ್ತೆ. ಅದೇ ಆ ಮಾಂತ್ರಿಕ ವಾಸವಾಗಿದ್ದಂತಹ ಜಾಗ ಅದು. ಆ ಮಹಾರಾಣಿಯನ್ನು ತನ್ನ ವಶಕ್ಕೆ ಪಡ್ಕೋಬೇಕು ಅಂತ ಆ ಮಾಂತ್ರಿಕ ಆಕೆ ಬಳಸುವಂಥ ಎಣ್ಣೆಯಲ್ಲಿ ಇವನು ಆ ಮಾಟಮಂತ್ರ ಮಾಡಿರುವಂಥ ಒಂದು ಅಂಶವನ್ನು ಬೆರೆಸ್ತಾನೆ. ಸರಿ, ಆ ರಾಣಿಗೆ ಆ ಎಣ್ಣೆ ತಲುಪಿದಾಗ ಆ ಎಣ್ಣೆಯಲ್ಲಿ ಏನೋ ಒಂದು ಬೆರಕೆ ಆಗಿದೆ ಅನ್ನೋ ಒಂದು ಅನಿಸಿಕೆ ಆ ರಾಣಿಗಿರುತ್ತೆ. ಇದರಲ್ಲಿ ಏನೋ ಒಂದು ಬದಲಾವಣೆ ಇದೆ ಅಂತ ಮಹಾರಾಣಿಗೆ ಗೊತ್ತಾಗತ್ತೆ. ಅದಕ್ಕೆ ಮಹಾರಾಣಿ ಏನು ಮಾಡ್ತಾರೆ, ಆ ಒಂದು ಎಣ್ಣೆನ ಬಂಡೆ ಮೇಲೆ ಎರಿಸ್ತಾರೆ. ಆ ಬಂಡೆ ಉರುಳಿ 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 ಮಾಂತ್ರಿಕನಿಗೆ ಹೋಗಿ ಹೊಡೆಯುತ್ತೆ. ಮಾಂತ್ರಿಕ ಅಲ್ಲೇ ಪ್ರಾಣ ಬಿಡ್ತಾನೆ. ಪ್ರಾಣ ಬಿಡೋಕ್ಕೂ ಮುಂಚೆ ಇಲ್ಲಿ ಯಾರೂ ವಾಸ ಮಾಡೋಕ್ಕೆ ಯೋಗ್ಯ ಆಗಬಾರ್ದು ಈ ಜಾಗ ಅಂತ ಶಾಪ ಹಾಕಿ ತೀರ್ಕೊತಾನೆ. ಅದಕ್ಕೆ ಈ ಜಾಗದಲ್ಲಿ ಯಾರೂ ವಾಸ ಮಾಡೋಕ್ಕಾಗಲ್ಲ ಅನ್ನೋದು ಒಂದು ಪ್ರತೀತಿ, ಒಂದು ಕತೆ. ನೋಡಮಲ್ಲಿ ಹೇಗಿದೆ ಮುಂದೆ ಅಂತ. ಅನಂತರ ವಾಸ ಮಾಡೋಕ್ಕೆ ಪ್ರಯತ್ನ ಪಟ್ಟಂಥ ಜನಗಳು ವಿಚಿತ್ರ ರೀತಿಯ ಒಂದು ಅನುಭವಗಳನ್ನ ಪಡಿತಾ ಇದ್ರು. ಬ್ಯಾಟ್ಸ್, ಪಕ್ಷಿಗಳು ಮಾಡುವಂಥ ಶಬ್ದ ಅದು ಅಷ್ಟೆ. ಅರಮನೆಯ ಹೆಬ್ಬಾಗ್ಲಿದು. ನೋಡ್ರಿ ಹಿಂದಿನದು ಅಂತ. ಚೆನ್ನಾಗಿದೆ ಜಾಗ. ಅರಮನೆ ಪ್ರವೇಶ ಮಾಡ್ತಾ ಇದ್ವಿ ಇವಾಗ. ಪಾನ್ಗಡ ಅರಮನೆ, ಕೋಟೆ ಒಳಗಡೆ ಫುಲ್ ಮೇಲ್ಗಡೆ ಕೊನೆಯಲ್ಲಿ ಅರಮನೆ ಇದೆ. ಹವೇಲಿಗಳು, ಮನೆಗಳು, ದೇವಸ್ಥಾನಗಳೆಲ್ಲ ಆದಮೇಲೆ ಫುಲ್ಲು ಕೊನೆಯಲ್ಲಿ ಅರಮನೆ ಇದೆ. ಅರಮನೆಯ ಮೇಲೆ ಕಾಣಿಸುವಂಥ ಒಂದು ದೃಶ್ಯ ಇದು ಸ್ನೇಹಿತರೆ. ಆ ಕಾಲದಲ್ಲಿ ಬಹುಶಃ ಈ ಜಾಗ ನೋಡೋಕ್ಕೆ ಬಹಳ ಸುಂದರವಾಗಿತ್ತು ಏನೋ. ಇವತ್ತು ಮಿಕ್ಕಿರೋದು ಇಷ್ಟೇ ಸ್ನೇಹಿತರೆ. ಇದು ಬನ್ನಿ ಮುಂದೆ ಹೋಗೋಣ. ಎಷ್ಟು ಸುಂದರವಾಗಿರುವಂಥ ದೃಶ್ಯ ಇಲ್ಲಿಂದ. ಇಡೀ ಬಾನ್ಗಢ್ ಕೋಟೆನೇ ಕಾಣಿಸ್ತಾ ಇದೆ ಮೇಲೆ ನಿಂತರೆ, ಅರಮನೆ ಮೇಲೆ ನಿಂತಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಸ್ನೇಹಿತರೆ. ನಿಂತು ನೋಡ್ತಿದ್ರೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿದೆ. ಅರಾವಳಿ ಸುತ್ತಲೂ ಅರಾವಳಿ ಬೆಟ್ಟಗಳಿವೆ. ಬಾನ್ಗಢ್ ಕೋಟೆ ಬಂದು ಸಾರಿಸ್ಕಾ ಟೈಗರ್ ರಿಸರ್ವ್ ಅಂತಾರೆ. ಒಳ್ಳೆ ಹೆಸರು ಜಾಗ, ಸಾರಿಸ್ಕಾ ಟೈಗರ್ ರಿಸರ್ವ್ ಅಂತ. ಇದು ಬಾನ್ಗಢ್ ಬಂದು ಅದ್ರ ಪಕ್ಕದಲ್ಲೇ ಬರುತ್ತೆ. ಬಾನ್ಗಢು
ಜೈಪುರಲ್ಲಿ ಬರಲ್ಲ, ಇದು ಆಲ್ವಾರ್ ಅನ್ನೋ ಒಂದು ಜಾಗ ಇದೆ, ಅಲ್ಲಿ ಬರೋದು. ನನಗಂತೂ ಈ ಕೋಟೆ ಬಹಳನೇ ಇಡಿಸಿದೆ. ಗಾಳಿ ತುಂಬ ರಭಸವಾಗಿ ಬೀಸ್ತಾ ಇದೆ, ಹಾಗೆ ಬಿಸಿಲು ಕೂಡ ತುಂಬ ಇದೆ ಇಲ್ಲಿ. ಇಲ್ಲೇನಿದೆ ಏನಿಲ್ಲ ಅನ್ನೋ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಅದು ಒಂಥರ ಸಂತೋಷನೇ ಇಲ್ಲದೆ ಇರೋದು. ಚೆನ್ನಾಗಿತ್ತು ಒಂದು ಅನುಭವ ಹೋಗಿ ಬರೋಕ್ಕೆ. ಬಹಳ ಹಳೆಯ ಕೋಟೆ. ನಾನು ಹೋಗಿರೋಂಥ ಜಾಗಗಳು ಭಾರಿ ಕಮ್ಮಿ ಆಚೆ ಕಡೆ, ಆದರೆ ನಾನು ಹೋದಂಥ ಎಲ್ಲ ಜಾಗಗಳಿಗೂ ಒಂದು ಹೋಲ್ಸೋಕೆ ಹೋದರೆ ಈ ಒಂದು ಜಾಗ ಒಂದು ತುಂಬ ವ್ಯತ್ಯಾಸಕರವಾದಂಥ ಜಾಗ ಅಂತ ಅನಿಸುತ್ತೆ. ಯಾಕೆಂದರೆ ಆ ಒಂದು ಕಥೆಗಳು, ಆ ಒಂದು ಏನಂತಾರೆ ಉದ್ವೇಗ ಇರುತ್ತಲ್ಲ ಇಂಥ ಜಾಗಕ್ಕೆ ಹೋಗಬೇಕಾದ್ರೆ, ಅದು ಎಲ್ಲ ಒಂಥರ ಅದೊಂದು ಒಂಥರ ವರ್ಣಿಸೋಕ್ಕೆ ಆಗದಿರೋವಂಥ ಒಂದು ಅನುಭವ. ಮಧ್ಯಾಹ್ನದ ಒಂದು ಸಮಯದಲ್ಲಿ ನಾವು ಬಾನ್ಗಢ್ ಕೋಟೆನ ನೋಡ್ಕೊಂಡ್ಬಂದ್ವಿ ಸ್ನೇಹಿತರೆ. ಇಲ್ಲಿಂದ ನಾವು ಮುಂದೆ ತೆರಳ್ತಾ ಇದ್ದೇವೆ ಜೈಪುರ್ನ ಬಳಿ. ಜೈಪುರ್ನ ಹೋಗಿ ನೋಡೋಣ ಬನ್ನಿ ಸ್ನೇಹಿತರೆ. ಮುಂದಿನ ಒಂದು ವ್ಲಾಗ್ ಏನಿದೆ ಅದು ಜೈಪುರಲ್ಲಿ ಏನು ಮಾಡಿದ್ವಿ ಅಂತ ತೋರಿಸ್ತೇವೆ, ಯಾವ್ಯಾವ ಜಾಗಗಳನ್ನ ನೋಡಿದ್ವಿ ಅನ್ನೋದನ್ನ ಒಂದು ವಿವರ ಕೊಡ್ತೇವೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಹುಡುಗ ಶ್ರೀನಿಧಿ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಮೆಮೊರೇಬಲ್ ಬ್ಯಾಕ್ ಪ್ಯಾಕರ್. ಮುಂದಿನ ಸಂಚಿಕೆಯನ್ನು ಭೇಟಿಯಾಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.